ಸ್ವಾಮಿ ರಾಮತೀರ್ಥರ ಜೀವನ ಚರಿತ್ರೆ. ಸ್ವಾಮಿ ರಾಮತೀರ್ಥರು 1873ನೇ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಿನ 22ನೇ ತಾರೀಕಿನಂದು ಪಂಜಾಬಿನ ಗುಜಿರಾವಾಲಾ ಜಿಲ್ಲೆಯ ಮುರಾರಿವಾಲಾ ಅನ್ನುವಂಥ ಗ್ರಾಮದೊಳಗೆ ಹೀರಾನಂದ ಗೋಸ್ವಾಮಿ ಎಂಬುವರ ಮನೆಯೊಳಗೆ ಹುಟ್ಟುತ್ತಾರು. ಅವರ ಬಾಲ್ಯ ಹುಟ್ಟಿನ ಹೆಸರು ತೀರ್ಥರಾಮ್ ಅಂತೇಳಿತ್ತು. ಆ ರಾಮತೀರ್ಥರಿಗೆ 9 ತಿಂಗಳ ಕೂಸಿರುವಾಗನ ಅವರ ತಾಯಿ ತೀರಿ ಹೊಕ್ಕಳು. ಆವಾಗಿನಿಂದ ಅವರು ಆ ಸ್ವಾಮಿ ರಾಮತೀರ್ಥರ ಸಹೋದರಿ ಮತ್ತು ಸ್ವಾಮಿ ರಾಮತೀರ್ಥರ ತಂದೆಯವರ ಸಹೋದರಿಯ ಆಶ್ರಯಲ್ಲಿ ಬೆಳೀತಾರೋ. ಆ ಇಬ್ಬರು ಮಹಿಳೆಯರು ಧಾರ್ಮಿಕವಂತರಿರ್ತಾರೋ, ಅವರು ಧರ್ಮವಂತರು, ನೀತಿವಂತರಿರ್ತಾರೋ. ಅವರು ಯಾವಾಗಲೂ ಕತೆ ಶ್ರವಣ, ಶ್ರೀಹರಿಯ ದರ್ಶನ ಇವುಗಳಲ್ಲಿಯೇ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿರ್ತಾರೋ. ಹೀಗಾಗಿ ಆ ಬಾಲ್ಯದಿಂದ ಅವರಿಗೆ ಅದೇ ಸಂಸ್ಕಾರ ಸ್ವಾಮಿ ರಾಮತೀರ್ಥರಿಗೆ ಉಳಿದು ಅವರು ಸಹಿತ ನೀತಿಕತೆ, ಧರ್ಮ ಮತ್ತು ಶ್ರವಣಗಳಲ್ಲಿನ ಅವರು ಆಸಕ್ತಿಯನ್ನು ವಹಿಸಿ ಅವುಗಳನ್ನು ಓದುವುದರಲ್ಲಿನ ತಲ್ಲೀನರಾಗ್ತಾರೆ. ಅವ್ರು ಹೆಚ್ಚಿಗೆ ಆಟೋಟಗಳಲ್ಲಿ ಆಸಕ್ತಿ ಇರಲಿಲ್ಲ. ಅವರೇನೋ ಇದ್ದರೂ ಈ ನೀತಿಯುತವಾದಂಥ ಕತೆ ಶ್ರವಣಗಳ ಅಭ್ಯಾಸದೊಳಗನ ಜಾಸ್ತಿ ಅವರ ಪ್ರಭಾವ ಇರ್ತತಿ. ಹೀಗಾಗಿ ಆ ಆಟೋಟಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದ ಕಾರಣ ಅವ್ರ ಶರೀರ ದುರ್ಬಲತೆ ಇರ್ತದೆ, ಅಷ್ಟೊಂದು ಬಲಶಾಲಿ ಇರುವಂಗಿಲ್ಲ. ಆದರೂ ಸಹಿತ ಅವರ ಅಭ್ಯಾಸದ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರಂಗಿಲ್ಲ. ಅವರ ತಂದೆ ಅವರನ್ನು ಮುರಾರಿವಾಲಾ ಗ್ರಾಮದ ಉರ್ದು ಶಾಲೆಗೆ ಕಳಿಸ್ತಾರೋ. ಶಾಲೆಯಲ್ಲಿ ತೀರ್ಥರಾಮರು ಗುಲಿಸ್ತಾನ್ ಬೋಸ್ತಾನ್ ಎಂಬ ಹೆಸರಿನ 2 ಪಾರ್ಸಿ ಭಾಷೆಯ ಪುಸ್ತಕಗಳನ್ನು ಓದ್ತಾರೆ. ಅನಂತರ ಕೆಲವು ಅರ್ಥಪೂರ್ಣವಾದಂಥ ಗದ್ಯಗಳನ್ನು ಕಂಠಸ್ಥಗಳಿಸಿಕೊಂಡರು. ಬೇರೆ ಕೆಲವು ಕಾವ್ಯಗಳನ್ನು ಕೂಡ ಕಂಠಸ್ಥಗೊಳಿಸ್ಕೊಂಡ್ರು. ಆದ್ದರಿಂದ ಅವರು ಶಾಲೆಯಲ್ಲಿ ಮೊದಲಿಗನೇ ಆಗಿದ್ದರು. ಹೀಗಾಗಿ ತೀರ್ಥರಾಮರ ಕುಶಲತೆಯನ್ನು ಕಂಡು ಶಾಲೆಯ ಮೌಲ್ವಿ ಅವರ ಬಗ್ಗೆ ತುಂಬ ಪ್ರೋತ್ಸಾಹವನ್ನು ಮಾಡ್ತಿದ್ದ. ಅದೇ ರೀತಿ ಆ ಮೌಲ್ವಿಯ ಬಗ್ಗೆ ಕೂಡ ತೀರ್ಥರಾಮರಿಗೂ ಸಹಿತ ವಿಶ್ವಾಸಿತ್ತು. ಶಾಲೆಯಲ್ಲಿ ಮೊದಲಿಗನಾಗಿ ಉತ್ತೀರ್ಣರಾಗುತ್ತಿರುವುದರಿಂದ ತೀರ್ಥರಾಮರಿಗೆ ಓದಿನಲ್ಲಿ ಆಸಕ್ತಿ ಬೆಳೆ ಹತ್ತಿತು. ಆದರೆ ಮುರಾರಿ ಗ್ರಾಮದಲ್ಲಿ ಆಗ ಆಂಗ್ಲ ಶಾಲೆ ಇರಲಿಲ್ಲ. ಜಿಲ್ಲಾ ಕೇಂದ್ರವಾದ ಗುಜಿರವಾಲಾದಲ್ಲಿ ಓದಿಸಲು ತಂದೆಗೆ ಅಷ್ಟೊಂದು ಆರ್ಥಿಕ ಶಕ್ತಿ ಇರಲಿಲ್ಲ, ಹಣಕಾಸಿನ ಸಮಸ್ಯೆ ಇತ್ತು. ಆದರೂ ಅವರ ತಂದೆ ತೀರ್ಥರಾಮರನ್ನು ಗುಜಿರಾವಾಲಾದಲ್ಲಿ ತನ್ನ ಸ್ನೇಹಿತನಾದ ಭಗತ್ ಧನ್ಯಾರಾಮ್ ಅನ್ನುವಂಥವ್ರು ಇರ್ತಾರೋ ಅವ್ರ ಬಳಿಗೆ ಕಳಿಸ್ತಾರೆ. ತೀರ್ಥರಾಮರಲ್ಲಿ ಏಕಾಂತದಲ್ಲಿದ್ದು ಓದಿನಲ್ಲಿ ಗಮನವನ್ನು ಕೇಂದ್ರೀಕರಿಸ್ತಾರೆ. ಶಾಲೆಯಿಂದ ಹಿಂದಿರುಗಿದ ಬಳಿಕ ಅವರು ರಾಮಾಯಣ, ಮಹಾಭಾರತ ಮೊದಲಾದವುಗಳನ್ನು ಓದ್ತಿದ್ದರು. ರಾತ್ರಿ ದೀಪದ ಬೆಳಕಿನಲ್ಲಿ ಗಣಿತದ ಲೆಕ್ಕಗಳನ್ನು ಬಿಡಿಸ್ತಿದ್ರು. ಹೀಗೆ ಅವರ ಕಠಿಣವಾದ ಅಭ್ಯಾಸದಿಂದ, ಪರಿಶ್ರಮದಿಂದ ಗುಜಿರಾನ್ವಾಲಾದಲ್ಲಿಯೂ ಕೂಡ ಅವರು ಮೊದಲ ಸ್ಥಾನವನ್ನು ಪಡಿತಾರೆ. ಪಂಜಾಬ್ ರಾಜ್ಯದಲ್ಲಿ ಸಾಮಾನ್ಯ ವ್ಯವಹಾರದಲ್ಲಿ ಉರ್ದು ಭಾಷೆನ ಬಳಕೆಯಲ್ಲಿರ್ತತಿ. ಆದ್ದರಿಂದ ಮೇಲ್ವರ್ಗದವರು ಕೂಡ ಉರ್ದು ಭಾಷೆಯನ್ನು ಅಭ್ಯಾಸ ಮಾಡ್ತಿದ್ರು. ಆದ್ದರಿಂದ ತೀರ್ಥರಾಮರು ಸಂಸ್ಕೃತ ಭಾಷೆಯನ್ನಾಗಲಿ ಹಿಂದಿ ಭಾಷೆಯನ್ನಾಗಲಿ ತಿಳಿದಿರಲಿಲ್ಲ. 15 ವರ್ಷಗಳ ತೀರ್ಥರಾಮ 1888ನೇ ಇಸ್ವಿಯಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ. ಅನಂತರ ಇನ್ನೊಂದು ಸ್ವಲ್ಪ ಓದಬೇಕಂತೇಳಿ ಅವರು ಬಯಸ್ತಾರೋ. ಅದೃಷ್ಟವಶಾತ್ ಗುಜಿರಾನ್ವಾಲಾ ಜಿಲ್ಲೆಯ ನಗರ ಪಾಲಿಕೆಯಿಂದ ಹಾಗೂ ಭಗತ್ ಧನ್ಯಾರಾಮ್ ಎಂಬುವರಿಂದ ಅವರು ಹಣಕಾಸಿನ ನೆರವನ್ನು ಪಡಿತಾರೆ. ಆದ್ದರಿಂದ ತಂದೆಯವರು ಕೂಡ ಅವರಿಗೆ ಲಾಹೋರ್ ನಗರಕ್ಕೆ ಹೋಗಿ ಕಲಿಯಲು
ಅನುಮತಿ ನೀಡ್ತಾರೆ. ಲಾಹೋರ್ ನಗರದಲ್ಲಿ ತೀರ್ಥರಾಮರು ಫಾರ್ಮನ್ ಕ್ರಿಶ್ಚಿಯನ್ ಕಾಲೇಜಿಗೆ ಪ್ರವೇಶ ಪಡಿತಾರೋ. ತೀರ್ಥರಾಮರ ಅಭ್ಯಾಸದ ಉತ್ಸಾಹವನ್ನು ತಿಳಿದ ಪಂಡಿತ್ ರಘುನಾಥ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಪಠ್ಯಕ್ರಮದ ಪುಸ್ತಕಗಳನ್ನು ಕೊಟ್ಟ ಸಹಾಯ ಮಾಡ್ತಾರೆ. ತೀರ್ಥರಾಮರ ಕಾಲೇಜಿಗೆ ಸೇರಿದ್ರೂ ಕೂಡ ಸರಳವಾಗಿಯೇ ಬದುಕ್ತಿದ್ರು. ಓದಿನಲ್ಲಿಯೇ ತನ್ನ ಆಸಕ್ತಿಯನ್ನು ಕೇಂದ್ರೀಕರಿಸಿದ್ರು. ಅಲ್ಲಿನ ಶಿಕ್ಷಕರು ಈತ ಬುದ್ಧಿವಂತನಾದ ವಿದ್ಯಾರ್ಥಿಯಾಗಿದ್ದರೂ ಕೂಡ ದೇಹವನ್ನು ನಿರ್ಲಕ್ಷಿಸಿದ ಪ್ರಗತಿಯನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ ಅಂತೇಳಿ ವಿಚಾರ ಮಾಡಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಪ್ರತಿನಿತ್ಯ ಸಂಜೆ ವ್ಯಾಯಾಮ ಮಾಡೋಕ್ಕೆ ಹೇಳ್ತಾರೆ. ಲಾಹೋರ್ ನಗರಕ್ಕೆ ಹೋಗಿ ತೀರ್ಥರಾಮ ಹಿಂದಿ ಭಾಷೆಯ ಮಹತ್ವವನ್ನು ತಿಳಿದುಕೊಂಡರು. ಆದ್ದರಿಂದ ಅವರು ಹಿಂದಿ ಭಾಷೆಯನ್ನು ಅಭ್ಯಾಸ ಮಾಡಿದರು. ಅವರು ತುಳಸಿದಾಸರ ಕುಟುಂಬದ ಬ್ರಾಹ್ಮಣನಾದ್ದರಿಂದ ಅವರ ಸ್ನೇಹಿತರು ಸಂಸ್ಕೃತವನ್ನು ಕಲಿಯಲು ಪ್ರೇರೇಪಿಸಿದರು. ಹೀಗೆ ತನ್ನ ಸರಳ ಸ್ವಭಾವದಿಂದಾಗಿ ವಿದ್ಯಾಭ್ಯಾಸದ ಸಮಯದಲ್ಲಿ ಶಿಕ್ಷಕರ ಮತ್ತು ಸ್ನೇಹಿತರ ಪ್ರೀತಿಗೆ ಪಾತ್ರರಾಗ್ತಾರೆ. ಕಾಲೇಜಿನ ಒಬ್ಬ ಅಧ್ಯಾಪಕರು ತನ್ನ ವ್ಯಾಖ್ಯಾನಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ತೀರ್ಥರಾಮರಿಗೆ ವಹಿಸ್ತಾರೆ. ಆವಾಗ ಆ ಕಾರ್ಯವನ್ನು ತೀರ್ಥರಾಮರು ಉತ್ಸಾಹದಿಂದ ಮಾಡ್ತಾರೆ. ತೀರ್ಥರಾಮರ ಕೆಲಸದಿಂದ ಅಧ್ಯಾಪಕರು ಖುಷಿಪಟ್ಟ ಅವರ ಶಿಕ್ಷಣದ ಅರ್ಧ ಖರ್ಚನ್ನು ಆ ಶಿಕ್ಷಕರೇ ವಹಿಸಿಕೊಳ್ತಾರೆ. ಹೀಗೆ ಕಷ್ಟದಿಂದ 1891ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದ BA ಪರೀಕ್ಷೆಯಲ್ಲಿ ಆ ಪ್ರಾಂತ್ಯಕ್ಕೆ ತೀರ್ಥರಾಮ ಪ್ರಥಮ ಸ್ಥಾನವನ್ನು ಪಡಿತಾರು. ಅದಕ್ಕಾಗಿ ಅವ್ರಿಗೆ ಏನು ಮಾಡ್ತೈತಪ್ಪ ಅಂದ್ರೆ ಆಗಿನ ಟೈಮ್ನೊಳಗೆ ಪ್ರತಿ ತಿಂಗಳು 10 ರೂಪಾಯಿಗಳನ್ನು ಶಿಷ್ಯ ವೇತನ ಅಂತೇಳಿ ಕೊಡ್ತಾರೆ. ಅನಂತರ ಅವರು ಲಾಹೋರ್ ನಗರದ ಸರ್ಕಾರದ ಮಾನ್ಯತೆಯನ್ನು ಪಡೆದಂಥ ಕಾಲೇಜಿನೊಳಗೆ MA ಅಭ್ಯಾಸ ಮಾಡಲು ಹೊಕ್ಕಾರು. ಅಲ್ಲಿ ಗಣಿತ ವಿಷಯವನ್ನು ಆರಿಸಿಕೊಂಡ ಅವರು ಅತಿ ಹೆಚ್ಚಿನ ಅಂಕಗಳಿಂದ MA ಪದವಿಯನ್ನು ಮುಗಿಸ್ತಾರೆ. ಲಾಹೋರ ನಗರದಲ್ಲಿ 1905ನೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆಯನ್ನು ಮುಗಿಸಿ ಗಣಿತ ವಿಷಯದ ತರಗತಿಯನ್ನು ಪ್ರಾರಂಭಿಸ್ತಾರೆ. ಕೆಲವು ತಿಂಗಳಾದಮೇಲೆ ಸಿಯಾಲ್ಕೋಟ್ ಗ್ರಾಮದ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಆರಂಭಿಸ್ತಾರೆ. ಆಮೇಲೆ 7 ತಿಂಗಳ ಕಾಲ ಅಲ್ಲಿ ಪಾಠ ಮಾಡಿ 7 ತಿಂಗಳ ನಂತರ ಲಾಹೋರ್ ಪಟ್ಟಣದ ಮಿಷನ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. ಅವರು BA ಅಭ್ಯಾಸನ ಅಲ್ಲಿಯೇ ಮುಗಿಸಿದ್ದರು. ಆದ್ದರಿಂದ ಅಲ್ಲಿರುವ ಎಲ್ಲರೂ ಅವರಿಗೆ ಪರಿಚಯ ಇರ್ತೈತಿ. ಅವರ ಆಗಮನದಿಂದ BA ಪದವಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಣಿತವನ್ನೇ ವಿಚಾರ ಮಾಡಿ ತೊಡಗುತ್ತಾರೆ. ತೀರ್ಥರಾಮರು ಕಾಲೇಜಿನಿಂದ ಪಡೆಯುವಂಥ ಹಣದಲ್ಲಿ ಅವಶ್ಯಕವಾದ ಪುಸ್ತಕಗಳನ್ನು ಖರೀದಿಸ್ತಾರೆ. ಉಳಿದಂಥ ಹಣವನ್ನು ಭಗತ್ ದನ್ನಾರಾಮರಿಗೂ ಮತ್ತು ತನ್ನ ತಂದೆಯವರಿಗೂ ಕೊಡ್ತಾರೆ. ಇಲ್ಲಿ ನೋಡ್ರಿ ಅವ್ರದ್ದು ಎಷ್ಟು ಉದಾರವಾದಂಥ ಭಾವ ಐತಿ. ಅವರು ಚಿಕ್ಕವರಿದ್ದಾಗ ಅವರ ತಂದೆಗೆ ಹಣಕಾಸಿನ ಸಮಸ್ಯೆ ಇದ್ದಾಗ ದನ್ನಾರಾಮ್ ಅನ್ನುವಂಥವ್ರು ಅವರನ್ನು ಓದಿಸಿರ್ತಾರೆ. ಆ ಉದ್ದೇಶಕ್ಕಾಗಿ ಅವರು ತಮ್ಮ ಪುಸ್ತಕಗಳಿಗೆ ಖರ್ಚಾಗುವಷ್ಟು ಖರ್ಚು ಮಾಡಿ ಉಳಿದಂಥ ಹಣವನ್ನು ತಮ್ಮ ತಂದೆ ಯಾವ ರೀತಿ ನೋಡ್ತಾರಲ್ಲ ಅದೇ ರೀತಿ ದನ್ನಾರಾಮನ್ನು ಸಹಿತ ತಮ್ಮ ತಂದೆಯಂತೆಯೇ ನೋಡ್ತಿದ್ರು. ಅದಕ್ಕೋಸ್ಕರ ಅರ್ಧ ಅವರಿಗೆ ಈ ರೀತಿಯಾಗಿ ಕೊಡ್ತಿದ್ರು. ಅದಕ್ಕೆ ಇಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನು ಹೇಳ್ತೈತಪ್ಪ ಅಂತಂದ್ರೆ ನಿಜವಾದ ಜ್ಞಾನ ಪಾರಮಾರ್ಥದಿಂದ ದೊರೀತೈತಿ ಅಂತೇಳಿ. ಅವರು ನಿಜವಾಗಿಯೂ ಆತ್ಮಾನಂದದ ಸ್ಥಿತಿಯೊಳಗಿರ್ತಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ವಿಷಯ ವಸ್ತುಗಳ ಮೇಲೆ ಅಷ್ಟೊಂದು ವ್ಯಾಮೋಹ ಇರ್ತಿರ್ಕಿಲ್ಲ. ಅವುಗಳೆಲ್ಲವನ್ನು ತ್ಯಾಗ ಮಾಡಿದಾಗನ ಆ ಸ್ಥಿತಿಯನ್ನು ಪಡೆದಿರ್ತಾರೋ. ಅದಕ್ಕೋಸ್ಕರವಾಗಿ ಅವ್ರದ್ದು ಏನೋ ಇದ್ದರೂ ಒಳ್ಳೆಯ ವಿಚಾರದೊಳಗೆ ಅವರು ನಿಮಗ್ನರಾಗ್ತಿದ್ರು ಅನ್ನುವಂಥದ್ದನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಆಗ ಧಾರ್ಮಿಕ ವಿಷಯಗಳಿಗೆ ವ್ಯಾಖ್ಯಾನವನ್ನು ಕೊಡಲು ಅವರನ್ನು ಆಮಂತ್ರಿಸ್ತಾರೋ. ಅವರ ಭಾಷೆಗಳನ್ನು ಕೇಳಕ್ಕೆ ಜನರು ಗುಂಪಾಗಿ ಬರ್ತಿದ್ದರು. ಜನ 3-4 ಗಂಟೆಗಳ ಕಾಲ ಶಾಂತಿಯಿಂದ ಭಾಷಣವನ್ನು ಕೇಳ್ತಿದ್ರು. ಅವರು ದಿವಾನೆ ಹಾಫೇಜ್, ಮನಸ್ವಿ ಎ ಮೌಲಾನ್, ತುಳಸಿದಾಸರ ವಿನಯ ಪತ್ರಿಕಾ, ಸುರದಾಸರ ಭಜನೆಗಳು, ಜಯದೇವನ ಗೀತಗೋವಿಂದ, ಯೋಗ ವಾಸಿಷ್ಠ, ರಾಮಾಯಣ, ಭಗವದ್ಗೀತೆ, ಶ್ರೀ ಶಂಕರಾಚಾರ್ಯರ ಭಾಷ್ಯವೇ ಮೊದಲಾದ ತಮ್ಮ ಪ್ರೀತಿಯ ಗ್ರಂಥಗಳನ್ನು
ಆಳವಾಗಿ ಅಧ್ಯಯನ ಮಾಡಿದ್ರು. ಆಮಂತ್ರಣಗಳೂ ಬರ್ತಿದ್ದು. ಅಲ್ಲಿ ದೀನದಯಾಳ್ ಉಪಾಧ್ಯಾಯ, ಗೋವಿಂದ ರಾಮಶಾಸ್ತ್ರಿ, ಪಂಡಿತ್ ಜ್ವಾಲಾಪ್ರಸಾದ್ ಮೊದಲಾದ ಪ್ರಸಿದ್ಧ ಭಾಷಣಕಾರರ ಪರಿಚಯ ಆಯಿತು. ಅವರು ದೀನದಯಾಳರ ಶ್ರದ್ಧಾಭಕ್ತಿ ಮೊದಲಾದ ವಿಷಯಗಳ ಮೇಲೆ ಅವರು ಅಭ್ಯಾಸವನ್ನು ಮಾಡ್ತಿದ್ದರು. ಈ ರೀತಿಯಾಗಿ ಆ ಸ್ವಾಮಿ ರಾಮತೀರ್ಥರದ ಜೀವನ ಚರಿತ್ರೆ ನಡೀತು. ಅಂದ್ರೆ ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ, ಸ್ವಾಮಿ ರಾಮತೀರ್ಥರು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದರೂ ಸಹಿತ ಅವರಲ್ಲಿರುವಂಥ ದೃಢವಾದ ನೀತಿ, ಧರ್ಮ, ಅವರಲ್ಲಿರುವ ತಾಳ್ಮೆ ಅವರನ್ನು ಈ ಮಟ್ಟಕ್ಕೆ ಏರಿಸ್ತು. ಅದರಿಂದ ಅವರು ವಿಷಯ ವಸ್ತುಗಳ ಮೇಲಿರುವಂತಹ ವ್ಯಾಮೋಹವನ್ನು ತೆಗೆದೊಗೆದ ಇವು ಎಂದಿಗೂ ಒಂದಿಲ್ಲೊಂದು ದಿನ ನಮಗೆ ದುಃಖವನ್ನು ಕೊಡ್ತಾವು, ಇವುಗಳಿಂದ ಎಂದೆಂದಿಗೂ ಸುಖ ಅನ್ನೋದೇ ಇಲ್ಲ, ಇವುಗಳ ಬೆನ್ನು ಹತ್ತಿದ್ರೆ ಜನನ ಮರಣಗಳನ್ನುವುದು ತಪ್ಪುವುದಿಲ್ಲ ಅನ್ನುವಂಥದ್ದನ್ನು ಎಲ್ಲರಿಗೆ ತಿಳಿಸಿ, ನಿಮ್ಮ ನಿಜವಾದ ಮಾರ್ಗ ಯಾವುದಂದ್ರೆ ಆರು ನಾನು ಎಂಬುದನ್ನು ತಿಳಿರಿಪ ಅಂದಾಗ ನೀವು ನಿಜವಾಗಿಯೂ ಆ ಸುಖ ದುಃಖಗಳಿಂದ ವಿಮುಕ್ತಿಯನ್ನು ಹೊಂದಿ ನಿಜವಾದ ಜ್ಞಾನಿವಂತರಾಗ್ತೀರಿ ಅನ್ನುವಂಥದ್ದನ್ನು ನಿಮ್ಮೆಲ್ಲರಿಗೆ ತಿಳಿಸಿದರು. ಅದಕ್ಕೋಸ್ಕರವಾಗಿ ಬಂಧುಗಳೇ, ನಾವು ಯಾವಾಗಿದ್ದರೂ ಸಹಿತ ಮಹಾತ್ಮರ ಜೀವನ ಚರಿತ್ರೆಗಳನ್ನು, ಮಹಾನ್ ಪುರುಷರ ಜೀವನ ಚರಿತ್ರೆಗಳನ್ನು ಓದುವುದರಿಂದ ನಮ್ಮಲ್ಲಿರುವಂಥ ಅಹಂಭಾರ, ಅಹಂಕಾರಗಳನ್ನು ತೊರೆದ ನಿಜವಾದ ನೀತಿ ಮಾರ್ಗದಲ್ಲಿ, ನೀತಿ ಪಥದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹಿತ ಈ ಅನೀತಿ ಅಧರ್ಮಗಳ ಬೆನ್ನು ಹಚ್ಚುವಂತಹ ವಿಷಯಗಳ ದಾಸರಾಗದೆ ನೀತಿಯುತವಾದಂಥ ವಿಚಾರಧಾರೆಗಳನ್ನು ಕೊಡುವಂಥ ಇಂಥ ಮಹಾತ್ಮರ ವಿಚಾರವಾಣಿಗಳನ್ನು ಕೇಳುತ್ತಾ, ಇವರ ಜೀವನ ಚರಿತ್ರೆಯ ಗ್ರಂಥಗಳನ್ನು ಓದುತ್ತಾ ನೀವೆಲ್ಲರೂ ಧನ್ಯರಾಗೋಣ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಮಾಡುತ್ತಾ ಈ ನನ್ನ ಮಾತುಗಳನ್ನು ಆ ಸ್ವಾಮಿ ರಾಮತೀರ್ಥರ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಎಲ್ಲರಿಗೂ ಸುಖವಾಗಲಿ.